ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಬರ್ತಾವ್ರೆ. ರಾಮನಗರದಿಂದ ಸ್ಪರ್ಧೆ ಮಾಡುವಂತ ಇಚ್ಛೆ ಒಂದ್ ನಿಮಿಷ, ರಾಜ್ಯ ರಾಜಕಾರಣಕ್ಕೆ ಯಾರ ಬರ್ಬೋದು, ಕುಮಾರಸ್ವಾಮಿ ಅವ್ರನ್ನ ಯಾಕೆ ವಿಶೇಷವಾಗಿ ಹೇಳ್ತೀರಾ ನೀವು? ವಿಶೇಷವಾಗಿ ಕುಮಾರಸ್ವಾಮಿ ಅವ್ರು ಇಲ್ಲೇ ಇದ್ದವ್ರಲ್ವಾ, ರಾಜ್ಯ ರಾಜಕಾರಣದಲ್ಲಿ ಇದ್ದವ್ರೇನೆ ಮೇಲ್ಗಡೆ ಹೋಗಿರೋದು. ನಾವ್ ಯಾರಾದ್ರೂ ಹೇಳಿದ್ವ ಹೋಗಿ ಅಂತ? ಇಲ್ಲೇ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದ್ರೆ ಇನ್ನೂ ಶಕ್ತಿ ಇರೋದಪ್ಪ ಕುಮಾರಸ್ವಾಮಿ ಅವ್ರಿಗೆ. ಅವ್ರಾಗ ಅವರೇ ಹೋಯ್ತಾರೆ ಮ್ಯಾಲ್ಗೆ, ಕೆಳಗ್ ಬರ್ತಾರೆ, ಮ್ಯಾಲ್ಕ್ ಹೋಯ್ತಾರೆ, ಕೆಳಗ್ ಬರ್ತಾರೆ ಅಂತಾರ. ಅವ್ರದ್ದೊಂಥರ ನಮ್ ಜನ ಪಾಪ, ಅವ್ರು ಎಲ್ಲಿ ಹೋದ್ರು ಪಾಪ ನಮ್ ಜನ ಸ್ಪಂದಿಸ್ತಾರಲ್ಲ. ಕರ್ಮಭೂಮಿ ಅಂತ ಹೇಳ್ತಾ ಇದಾರೆ. ಯಾವಾಗ ಹೇಳೋರು ಕರ್ಮಭೂಮಿ? ಹುಡ್ದಾಗಿಂದನೂ ಹೇಳ್ತಾವ್ರೆ ರಾಮನಗರ ಕರ್ಮಭೂಮಿ. ಇವತ್ತು ಹೇಳೋ ಅಷ್ಟೇ ಬರ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ಬರ್ಲಿ, ಒಳ್ಳೆ ನೋಡ್ರಿ, ಆಕಾಶ ನೋಡಕ್ ಹೋಗ್ಲೇನ್ರಿ. ಚುನಾವಣೆ ಇದು, ಯಾರು ಎಲ್ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ರಾಮನಗರಕ್ಕೆ ಈಗಿನ ಶಾಸಕರು ಕಾಣಿಕೆ ಏನು, ಅವ್ರ ಕಾಣಿಕೆ ಏನು ಅಂತಕ್ಕಂಥ ಜನ ಚರ್ಚೆ ಮಾಡ್ತಾರೆ ಬಿಡ್ರಿ ಮುಂದಿನ ದಿವಸದಲ್ಲಿ. ಇವರು ಮುಸ್ಲಿಂ ಶಾಸಕರಾದ್ರೂ ಕೂಡ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಒತ್ತಾಯ ಹಾಕಿ ಏನೇನ್ ಕೆಲಸ ಮಾಡ್ತಾವ್ರೆ ಅಂತೇಳಿ ನೀವೇ ಎಲ್ಲ ನೋಡ್ತಾ ಇದೀರಲ್ಲ. ಎಷ್ಟು ಕೆಲಸ ನಡೀತಾ ಇದೆ ರಾಮನಗರದಲ್ಲಿ ಅಂತೇಳಿ. ನೀರಾವರಿ ವಿಚಾರದಿಂದ ಹಿಡಿದು, ರಸ್ತೆಗಳ ವಿಚಾರದಿಂದ, ಟೌನ್ ಅಭಿವೃದ್ಧಿ ವಿಚಾರದಿಂದ ಹಿಡಿದು ಯಾವ ರೀತಿ ಹಿಂದೆ ಅವರೇ ಎಲ್ಲ ಮಾಡ್ಬೋದಾಗಿತ್ತಲ್ಲ. ಅವರೇ 20 ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಆಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು, ಎಲ್ಲರೂ ಇದ್ರಲ್ಲ, ಮಾಡ್ಬೋದಾಗಿತ್ತಲ್ಲ. ನೋಡಿದ್ರ ರಾಮನಗರ ಸ್ಥಿತಿಗತಿ ಏನೈತೆ ಅಂತ? ಒಳಗಡೆ ಹೋಗಿದ್ರೆ ಟೌನಲ್ಲಿ ಓಡಾಡಿದ್ರೆ ನೀವು ಟೌನಲ್ಲಿ? ಅವತ್ತು ಅವರೇ ಮಾಡಿದ್ರೆ ಇವರೇ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರ್ಲಿಲ್ವಲ್ಲ. ಈ ಎಲೆಕ್ಷನ್ ಇದು ಯಾರು ಬೇಕಾದ್ರೆ ನಿಂತ್ಕೋಬಹುದು. ಈಗ ನಮ್ಮ ಮೇಲೆ ರಾಹುಲ್ ಗಾಂಧಿ ಬಂದು ನಿಂತ್ಕೋತೀವಿ ಅಂತಂದ್ರೆ ನಾವು ಬಿಡ್ಕೊಬಿಡ್ತೀವಿ. ರಾಹುಲ್ ಗಾಂಧಿ ಮೇಲೆ ನಾವು ನಿಂತ್ಕೋತೀವಪ್ಪ. ನಾವು ನಮ್ಮ ಕರ್ಮಭೂಮಿ, ಇದು ನಮ್ಮ ಕರ್ಮಭೂಮಿ, ನಾವು ಹುಟ್ಟಿದೀವಿ, ನಾವು ಬೆಳೆದಿವಿ, ನಾವು ಇಲ್ಲಿ ಓಡಾಡ್ತೀವಿ. ಇಲ್ಲಿ ಜನ ಓಟ್ ಹಾಕೋದು ಬಿಡೋ ಜನಕ್ಕೆ ಸೇರಿದ್ದು. ಆದ್ರೆ ಬಿಟ್ಟು ಓಡೋಗೋ ಪ್ರಶ್ನೆ ಬರಲ್ಲ. ನಾವು ಬೇರೆ ಊರಿಗೆ ಓಡೋಗೋದು, ಪುನಃ ಈ ಊರಿಗೆ ಓಡ್ ಬರೋದು ಪ್ರಶ್ನೆ ಇಲ್ಲ. ಇದ್ಮೇಲೆ ಒಂದೇ ಕಡೆ ಇರ್ಬೇಕು. ಮಂಡಿಗೆ ಯಾರು ಹೋಗಿ ಅಂತ ಹೇಳಿದವ್ರು ಅವ್ರನ್ನ? ಚನ್ನಪಟ್ಟಣಕ್ಕೆ ಹೋಗಿ ಅಂತ ಯಾರು ಹೇಳಿದವ್ರು ಅವ್ರನ್ನ? ಚನ್ನಪಟ್ಟಣಕ್ಕೆ ನಿಂತ್ಕೊಳಕ್ ಯಾರು ಹೇಳಿದವರು? ಕರ್ಮಭೂಮಿ ರಾಮನಗರದಲ್ಲಿ ನಿಂತ್ಕೊಂಡು ಸೌಸ್ಬೇಕಾಯ್ತಾ ಕರ್ಮನ? ಅಲ್ಲಿಗೆ ಹೋಗ್ಬೇಕಾಯ್ತು. ಚನ್ನಪಟ್ಟಣಕ್ಕೆ ಹೋದ್ರು, ಚನ್ನಪಟ್ಟಣ ಬಿಟ್ರು, ಮಂಡ್ಯಕ್ಕೆ ಹೋದ್ರು, ಮಂಡ್ಯ ಬಿಟ್ರು ಪುನಃ ರಾಮನಗರಕ್ಕೆ ಬರ್ತಾರೆ. ಒಂಥರ ನಮ್ನೆಲ್ಲ ಜನಗಳನ್ನ ಬಫೂನ್ ಮಾಡ್ಕೊಂಡ್ಬಿಟ್ಟವ್ರೆ ಕುಮಾರಣ್ಣ. ನಾನು ಹೆಂಗ್ ಹೋದ್ರು ಓಟ್ ಹಾಕ್ತಾರೆ ಅಂತ ಅವರು. ಒಂಥರ ನಾವೆಲ್ಲ ಬಫೂನ್ ಇದ್ದಂಗೆ ಕುಮಾರಣ್ಣಗೆ, ನಮ್ ಜನಗಳೆಲ್ಲ ಬಫೂನ್ಗಳಿದ್ದಂಗೆ. ಈ ಸರಿ ಅದು ಪಲ್ಸಲ್ವಾ? ಅದು ಪಲ್ಸಲ್ವಾ? ಅದು ಪರದೆ ಮೇಲೆ ಬರ್ತದೆ. ಅದು ಹೇಳಕ್ಕಾಗಲ್ಲ. ನಾವು ಪಲಿಸ್ತದೋ ಇಲ್ವೋ ಅಂತ ಹೇಳಿ ಪರದೆ ಮೇಲೆ ಬರ್ತದೆ, ಅದನ್ನ ನಾವೀಗ ಹೇಳಕ್ಕಾಗಲ್ಲ. ಸೊ ಇದು ಕರ್ಲಳ್ಳಿ ಗೇಟ್ ಇದೆ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಬರ್ತಾವ್ರೆ. ರಾಮನಗರದಿಂದ ಸ್ಪರ್ಧೆ ಮಾಡುವಂತ ಇಚ್ಛೆ. ಒಂದ್ ನಿಮಿಷ, ರಾಜ್ಯ ರಾಜಕಾರಣಕ್ಕೆ ಯಾರ ಬರ್ಬೋದು, ಕುಮಾರಸ್ವಾಮಿ ಅವ್ರನ್ನ ಯಾಕೆ ವಿಶೇಷವಾಗಿ ಹೇಳ್ತೀರಾ ನೀವು? ವಿಶೇಷವಾಗಿ ಕುಮಾರಸ್ವಾಮಿ ಅವ್ರು ಇಲ್ಲೇ ಇದ್ದವ್ರಲ್ವಾ, ರಾಜ್ಯ ರಾಜಕಾರಣದಲ್ಲಿ ಇದ್ದವ್ರೇನೆ ಮೇಲ್ಗಡೆ ಹೋಗಿರೋದು. ನಾವ್ ಯಾರಾದ್ರೂ ಹೇಳಿದ್ವ ಹೋಗಿ ಅಂತ? ಇಲ್ಲೇ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದ್ರೆ ಇನ್ನೂ ಶಕ್ತಿ ಇರೋದಪ್ಪ ಕುಮಾರಸ್ವಾಮಿ ಅವ್ರಿಗೆ. ಅವ್ರಾಗ ಅವರೇ ಹೋಯ್ತಾರೆ ಮ್ಯಾಲ್ಗೆ, ಕೆಳಗ್ ಬರ್ತಾರೆ, ಮ್ಯಾಲ್ಕ್ ಹೋಯ್ತಾರೆ, ಕೆಳಗ್ ಬರ್ತಾರೆ ಅಂತಾರ. ಅವ್ರದ್ದೊಂಥರ ನಮ್ ಜನ ಪಾಪ, ಅವ್ರು ಎಲ್ಲಿ ಹೋದ್ರು ಪಾಪ ನಮ್ ಜನ ಸ್ಪಂದಿಸ್ತಾರಲ್ಲ. ಕರ್ಮಭೂಮಿ ಅಂತ ಹೇಳ್ತಾ ಇದಾರೆ. ಯಾವಾಗ ಹೇಳೋರು ಕರ್ಮಭೂಮಿ? ಹುಡ್ದಾಗಿಂದನೂ ಹೇಳ್ತಾವ್ರೆ ರಾಮನಗರ ಕರ್ಮಭೂಮಿ. ಇವತ್ತು ಹೇಳೋ ಅಷ್ಟೇ ಬರ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ಬರ್ಲಿ, ಒಳ್ಳೆ ನೋಡ್ರಿ, ಆಕಾಶ ನೋಡಕ್ ಹೋಗ್ಲೇನ್ರಿ. ಚುನಾವಣೆ ಇದು, ಯಾರು ಎಲ್ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ರಾಮನಗರಕ್ಕೆ ಈಗಿನ ಶಾಸಕರು ಕಾಣಿಕೆ ಏನು, ಅವ್ರ ಕಾಣಿಕೆ ಏನು ಅಂತಕ್ಕಂಥ ಜನ ಚರ್ಚೆ ಮಾಡ್ತಾರೆ ಬಿಡ್ರಿ ಮುಂದಿನ ದಿವಸದಲ್ಲಿ. ಇವರು ಮುಸ್ಲಿಂ ಶಾಸಕರಾದ್ರೂ ಕೂಡ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಒತ್ತಾಯ ಹಾಕಿ ಏನೇನ್ ಕೆಲಸ ಮಾಡ್ತಾವ್ರೆ ಅಂತೇಳಿ ನೀವೇ ಎಲ್ಲ ನೋಡ್ತಾ ಇದೀರಲ್ಲ. ಎಷ್ಟು ಕೆಲಸ ನಡೀತಾ ಇದೆ ರಾಮನಗರದಲ್ಲಿ ಅಂತೇಳಿ. ನೀರಾವರಿ ವಿಚಾರದಿಂದ ಹಿಡಿದು, ರಸ್ತೆಗಳ ವಿಚಾರದಿಂದ, ಟೌನ್ ಅಭಿವೃದ್ಧಿ ವಿಚಾರದಿಂದ ಹಿಡಿದು ಯಾವ ರೀತಿ ಹಿಂದೆ ಅವರೇ ಎಲ್ಲ ಮಾಡ್ಬೋದಾಗಿತ್ತಲ್ಲ. ಅವರೇ 20 ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಆಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು, ಎಲ್ಲರೂ ಇದ್ರಲ್ಲ, ಮಾಡ್ಬೋದಾಗಿತ್ತಲ್ಲ. ನೋಡಿದ್ರೆ ರಾಮನಗರ ಸ್ಥಿತಿಗತಿ ಏನೈತೆ ಅಂತ? ಒಳಗಡೆ ಹೋಗಿದ್ರೆ ಟೌನಲ್ಲಿ ಓಡಾಡಿದ್ರೆ ನೀವು ಟೌನಲ್ಲಿ? ಅವತ್ತು ಅವರೇ ಮಾಡಿದ್ರೆ ಇವರೇ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರ್ಲಿಲ್ವಲ್ಲ. ಈ ಎಲೆಕ್ಷನ್ ಇದು ಯಾರು ಬೇಕಾದ್ರೆ ನಿಂತ್ಕೋಬಹುದು. ಈಗ ನಮ್ಮ ಮೇಲೆ ರಾಹುಲ್ ಗಾಂಧಿ ಬಂದು ನಿಂತ್ಕೋತೀವಿ ಅಂತಂದ್ರೆ ನಾವು ಬಿಡ್ಕೊಬಿಡ್ತೀವಿ. ರಾಹುಲ್ ಗಾಂಧಿ ಮೇಲೆ ನಾವು ನಿಂತ್ಕೋತೀವಪ್ಪ. ನಾವು ನಮ್ಮ ಕರ್ಮಭೂಮಿ, ಇದು ನಮ್ಮ ಕರ್ಮಭೂಮಿ, ನಾವು ಹುಟ್ಟಿದೀವಿ, ನಾವು ಬೆಳೆದಿವಿ, ನಾವು ಇಲ್ಲಿ ಓಡಾಡ್ತೀವಿ. ಇಲ್ಲಿ ಜನ ಓಟ್ ಹಾಕೋದು ಬಿಡೋ ಜನಕ್ಕೆ ಸೇರಿದ್ದು. ಆದ್ರೆ ಬಿಟ್ಟು ಓಡೋಗೋ ಪ್ರಶ್ನೆ ಬರಲ್ಲ. ನಾವು ಬೇರೆ ಊರಿಗೆ ಓಡೋಗೋದು, ಪುನಃ ಈ ಊರಿಗೆ ಓಡ್ ಬರೋದು ಪ್ರಶ್ನೆ ಇಲ್ಲ. ಇದ್ಮೇಲೆ ಒಂದೇ ಕಡೆ ಇರ್ಬೇಕು. ಮಂಡಿಗೆ ಯಾರು ಹೋಗಿ ಅಂತ ಹೇಳಿದವ್ರು ಅವ್ರನ್ನ? ಚನ್ನಪಟ್ಟಣಕ್ಕೆ ಹೋಗಿ ಅಂತ ಯಾರು ಹೇಳಿದವ್ರು ಅವ್ರನ್ನ? ಚನ್ನಪಟ್ಟಣಕ್ಕೆ ನಿಂತ್ಕೊಳಕ್ ಯಾರು ಹೇಳಿದವರು? ಕರ್ಮಭೂಮಿ ರಾಮನಗರದಲ್ಲಿ ನಿಂತ್ಕೊಂಡು ಸೌಸ್ಬೇಕಾಯ್ತಾ ಕರ್ಮನ? ಅಲ್ಲಿಗೆ ಹೋಗ್ಬೇಕಾಯ್ತು. ಚನ್ನಪಟ್ಟಣಕ್ಕೆ ಹೋದ್ರು, ಚನ್ನಪಟ್ಟಣ ಬಿಟ್ರು, ಮಂಡ್ಯಕ್ಕೆ ಹೋದ್ರು, ಮಂಡ್ಯ ಬಿಟ್ರು ಪುನಃ ರಾಮನಗರಕ್ಕೆ ಬರ್ತಾರೆ. ಒಂಥರ ನಮ್ನೆಲ್ಲ ಜನಗಳನ್ನ ಬಫೂನ್ ಮಾಡ್ಕೊಂಡ್ಬಿಟ್ಟವ್ರೆ ಕುಮಾರಣ್ಣ. ನಾನು ಹೆಂಗ್ ಹೋದ್ರು ಓಟ್ ಹಾಕ್ತಾರೆ ಅಂತ ಅವರು. ಒಂಥರ ನಾವೆಲ್ಲ ಬಫೂನ್ ಇದ್ದಂಗೆ ಕುಮಾರಣ್ಣಗೆ, ನಮ್ ಜನಗಳೆಲ್ಲ ಬಫೂನ್ಗಳಿದ್ದಂಗೆ. ಈ ಸರಿ ಅದು ಪಲ್ಸಲ್ವಾ? ಅದು ಪಲ್ಸಲ್ವಾ? ಅದು ಪರದೆ ಮೇಲೆ ಬರ್ತದೆ. ಅದು ಹೇಳಕ್ಕಾಗಲ್ಲ. ನಾವು ಪಲಿಸ್ತದೋ ಇಲ್ವೋ ಅಂತ ಹೇಳಿ ಪರದೆ ಮೇಲೆ ಬರ್ತದೆ, ಅದನ್ನ ನಾವೀಗ ಹೇಳಕ್ಕಾಗಲ್ಲ. ಸೊ ಇದು ಕರ್ಲಳ್ಳಿ ಗೇಟ್ ಇದೆ.